ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಶೇಷವಾಗಿರುವಂತಹ ರೇಷನ್ ಕಾರ್ಡ್ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ಓಪನ್ ವೆಬ್ಸೈಟ್ ಇದ್ರೆ ಹೇಳಿ ಕೊಡಿ, ನಾವು ಕೂಡ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ತುಂಬಾ ಜನ ಹೇಳ್ತಾರೆ ನಮ್ಮ ಹತ್ರ ಗ್ರಾಮ ಒನ್ ಇಲ್ಲ, ಬೆಂಗಳೂರು ಒನ್ ಇಲ್ಲ, ಕರ್ನಾಟಕ ಒನ್ ಇಲ್ಲ, ಸೊ ನಾವು ನಮ್ಮ ಕಂಪ್ಯೂಟರಲ್ಲಿ ಅರ್ಜಿ ಸಲ್ಲಿಸಬಹುದಾ? ಹಾಗೂ ಇನ್ನೂ ಕೆಲವು ಜನ ಕೇಳ್ತಾರೆ, ನಾವು ಎಲ್ಲಿಯೂ ಹೋಗದೆ ಮನೆಯಲ್ಲೇ ಕುಳಿತುಕೊಂಡು ನಮ್ಮ ಮೊಬೈಲ್ ಫೋನಿಂದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದಾ ಹಾಗೂ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಬಹುದಾ? ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ SB ಹುರ್ತಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೋಸ್ಕರ ತಂದಿದ್ದೇವೆ. ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ನಾನು ತಿಳಿಸಿಕೊಡ್ತೇನೆ. ಮೊದಲು ಈ ಒಂದು ಆಹಾರ ಇಲಾಖೆ ವೆಬ್ಸೈಟನ್ನು ಓಪನ್ ಮಾಡಿದ್ದೇವೆ. ಇಲ್ಲಿ ನೋಡಬಹುದು, ನಿಮ್ಮ ಮುಂದೆ ವೆಬ್ಸೈಟ್ ಇದೆ. ಸೊ ಇಲ್ಲಿ ಈ ಸೇವೆಗಳು ಅಂತ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಮುಂದೆ ಇಲ್ಲಿ ಅನೇಕವಾಗಿರುವಂಥ ಆಪ್ಷನ್ಸ್ಗಳು ಬರ್ತಾ ಇದ್ದಾವೆ. ಸೊ ತುಂಬ ಜನರ ಒಂದು ಕೋರಿಕೆ ಏನಿದೆ, ನನಗೆ ಏನು ಕಮೆಂಟ್ಸ್ ಮಾಡಿ ಕೇಳ್ತಾರೆ, ಸೊ ಈ ಒಂದು ಪ್ಲೇಸಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಆಪ್ಷನ್ನೇ ಬರೋದಿಲ್ಲ. ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಆಪ್ಷನ್ನೇ ಬರೋದಿಲ್ಲ, ಏನು ಮಾಡೋದು ಹೇಳಿ ಅಂತ. ಸೊ ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಸತ್ಯ, ನೀವು ಹೇಳ್ತಾ ಇರೋದು ಸತ್ಯ. ಯಾಕಂದರೆ ಈ ಒಂದು ಸ್ಥಳದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಆಪ್ಷನ್ ಏನಿದೆ ಅದನ್ನು ತೆಗೆದಿದ್ದಾರೆ. ನಾವು ಓಪನ್ ಆಗಿ ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲ. ಇಲ್ಲಿ ಕೇವಲ ವಿಧಾನಗಳನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ಈ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿದ್ರೆ ಅದರ ಸ್ಥಿತಿ ಏನಿದೆ, ಅದು ಚಾಲ್ತಿಯಲ್ಲಿದೆನಾ ಅಥವಾ ಇಲ್ವಾ, ಹಳ್ಳಿ ಪಟ್ಟಿ ವಿತರಣೆಯಾಗದ ಪಡಿತರ ಚೀಟಿಗಳ ಸ್ಥಿತಿಯನ್ನು ಮಾತ್ರ ನೋಡಬಹುದು. ಆದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಆಪ್ಷನ್ ಅನ್ನು ತೆಗೆದುಹಾಕಿದ್ದಾರೆ. ಕೇವಲ ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದು ಸ್ಪಷ್ಟವಾದಂಥ ಮಾಹಿತಿ. ಯಾವುದೇ ರೀತಿಯಾಗಿ ಬೇರೆ ಲಿಂಕ್ ಕೊಟ್ಟಿಲ್ಲ. ದಯವಿಟ್ಟು ತಾವು ಯಾರು ಓಪನ್ ವೆಬ್ಸೈಟ್ ಇದೆ ಅಂತ ಯಾವುದೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹಣನ ಕಳ್ಕೋಬೇಡಿ. ಇಲ್ಲಿ ಯಾವುದೇ ರೀತಿಯಾಗಿ ಓಪನ್ ವೆಬ್ಸೈಟ್ ಇನ್ನೂ ಕೊಟ್ಟಿಲ್ಲ. ಕೊಟ್ಟಾಗ ನಾನು 100% ತಿಳಿಸ್ಕೊಡ್ತೇನೆ. ಕೆಲವರು ಹೇಳ್ತಾ ಇದ್ರು ನನಗೆ, ಅಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಇಲ್ಲಿದೆ, ಅರ್ಜಿ ಸಲ್ಲಿಸಬಹುದು, ಹಾಗೆ ಹೀಗೆ ಅಂತ. ಅದೇನೂ ಇಲ್ಲ ಸ್ನೇಹಿತರೆ, ಎಲ್ಲ ಸುಳ್ಳು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಈ ಒಂದು ಯುವ ನಿಧಿ ಯೋಜನೆ ಆಗಲಿ ಅಥವಾ ಈ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದಾಗಲಿ, ಇವುಗಳು ಎಲ್ಲ ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ಗಳಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು.